ಹಲೋ ಗೈಸ್, ನಮ್ಮ ಇಂಟರ್ನಲ್ ಮೆಮೊರಿ, ನಮ್ಮ ಫೋನ್ನ ಇಂಟರ್ನಲ್ ಮೆಮೊರಿ ತುಂಬಾ ಕಡಿಮೆ ಇದ್ದಾಗ ನಾವು ನಮ್ಮ ಫೋನನ್ನ ರೀಸೆಟ್ ಮಾಡೋದನ್ನ ನೋಡಿದೀವಿ. ರೀಸೆಟ್ ಮಾಡ್ತೀವಿ, ಅಥವಾ ನಾವು ಹೊಸ ಫೋನನ್ನ ಪರ್ಚೇಸ್ ಮಾಡುವಾಗಲೂ ಅಷ್ಟೇ, ನಾವು ಹೊಸದಾಗಿ ಆ್ಯಪ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಈಗ ನೋಡಿ, ನನ್ನ ಫೋನ್ನಲ್ಲಿ ಬೇಕಾದಷ್ಟು ಮೆಮೊರಿ ಅವೈಲಬಲ್ ಅಂತೇಳಿ ತೋರಿಸ್ತಾ ಇದೆ. ಮೊನ್ನೆನಿಂದ ಸುಮಾರು ದಿನದಿಂದ 1.5 GB ಮಾತ್ರ ತೋರಿಸ್ತಾ ಇತ್ತು. ಸೊ ಅದು ಹ್ಯಾಂಗಿಂಗ್ ಕೂಡ ಆಗ್ತಾ ಇತ್ತು. ಹ್ಯಾಂಗಿಂಗ್ ಆಗೋ ಕಾರಣ ನಾನೇನ್ ಮಾಡಿದೆ, ನನ್ನ ಫೋನನ್ನ ರೀಸೆಟ್ ಮಾಡ್ಕೊಂಡೆ. ರೀಸೆಟ್ ಮಾಡಿದಾಗ ಹೊಸ ವರ್ಷನ್ ಬರುತ್ತೆ, ಕೆಲವು ಆ್ಯಪ್ಗಳೆಲ್ಲ ಇದರಲ್ಲಿ ಇರೋದಿಲ್ಲ. ಓಕೆ, ಸೊ ಈಗ ನಾನು ವಾಟ್ಸಪ್ಪಿಗೆ ಹೋಗ್ಬಿಟ್ಟು ಏನೋ ಟೈಪ್ ಮಾಡಕ್ಕಂತ ಹೋದೆ. ಟೈಪ್ ಮಾಡಕ್ಕೆ ಹೋದಾಗ ಅಲ್ಲಿ ನನಗೆ ಬೇಕಾಗಿರುವಂತ ಪ್ಯಾಡ್ಗಳು ಕಾಣ್ತಾ ಇಲ್ಲ. ನನಗೆ ಕನ್ನಡ ಟೈಪ್ ಹೊಡಿಬೇಕು, ಸೊ ಇದು ಕಾಣ್ತಾ ಇಲ್ಲ. ಇದು ಯಾವುದೋ ಒಂದು ಟಚ್ ಪಾಲ್ ಅಂತೇಳಿ ಒಂದು ಇದು ಓಪನ್ ಆಗಿದೆ. ಯಾಕಂದ್ರೆ ಇಲ್ಲಿ ನೋಡಿ, ಈ ಒಂದು ಸಿಂಬಲ್ ಕೊಟ್ಟಿದಾರಲ್ಲ, ಇದನ್ನ ಟಚ್ ಪ್ಯಾಡ್ ಅಂತೇಳಿ, ಟಚ್ ಪಾಲ್ ಅಂತೇಳಿ ಕೊಡ್ತಾರೆ. ಸೊ ವಿವೋ ಕಂಪನಿಯವರು ಇದನ್ನೇ ಆಫರ್ ಮಾಡಿ ಕೊಟ್ಟಿರೋದು. ಆದರೆ ಇದರಿಂದ ಎಲ್ಲ ಲ್ಯಾಂಗ್ವೇಜ್ಗಳನ್ನ ನಮಗೆ ಟೈಪ್ ಮಾಡೋಕ್ಕೆ ಆಗಲ್ಲ. ನಾನು ಇದರಲ್ಲಿ ಕನ್ನಡನೂ ಸೆಲೆಕ್ಟ್ ಮಾಡಿ ನೋಡಿದೆ, ಬಟ್ ಅದರಲ್ಲಿ ಕನ್ನಡ ಎಲ್ಲ ಆಪ್ಷನ್ಸ್ ಇಲ್ಲ. ಮತ್ತಿದು ಗೂಗಲ್ ಬೋರ್ಡ್ ಅಂತೇಳಿ ಸರ್ಚ್ ಮಾಡಿ ನೋಡಿದಾಗ, ಹೌದು ಇದು ಗೂಗಲ್ ಬೋರ್ಡೇ ಇದು. ಆದರೆ ಈ ಗೂಗಲ್ ಬೋರ್ಡ್ನಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಸೆಟ್ಟಿಂಗ್ಸು ಕಾಣ್ತಾ ಇಲ್ಲ. ಅದಕ್ಕೆ ನಾನು ಬೇಸಿಕಲಿ ಗೂಗಲ್ ಬೋರ್ಡನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡುವುದು ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಅದರ ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲ ನಿಮಗೆ ನೀಟಾಗಿ ಅರ್ಥ ಆಗ್ತದೆ. ಓಕೆ, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಗೈಸ್, ಹೊಸದಾಗಿ ಪರ್ಚೇಸ್ ಮಾಡಿರುವಂತಹ ಫೋನ್ ಇರಬಹುದು, ಅಥವಾ ನಿಮ್ಮ ಫೋನನ್ನು ನೀವು ರೀಸೆಟ್ ಮಾಡಿರುವಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಫೋನಲ್ಲಿ ಹುಡುಕಿದ್ರೂ ಕೂಡ Gboard ಕಣ್ಣಿಗೆ ಕಾಣಿಸಲ್ಲ. ಓಕೆ, ಸೊ ಇನ್ಬಿಲ್ಟ್ ಅಂತ ಹೇಳಿದ್ರೆ, ಈ ಇನ್ಬಿಲ್ಟ್ ನಲ್ಲಿ ಗೂಗಲ್ ಬೋರ್ಡ್ನವರು ಇರುತ್ತೆ, ಗೂಗಲ್ ಬೋರ್ಡೇ ಇರುತ್ತೆ. ಆದ್ರೆ ಅದರ ಲೇಟೆಸ್ಟ್ ವರ್ಷನ್ ಇರಲ್ಲ ಮತ್ತು ಆಪ್ ಇರಲ್ಲ, ಬಟ್ ಇನ್ಬಿಲ್ಟ್ ಆಗಿರುತ್ತೆ. ಅದರಲ್ಲಿ ಎಲ್ಲ ಆಪ್ಷನ್ಸ್ ನಮಗೆ ಸಿಗಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ಪ್ಲೇಸ್ಟೋರಿಗೆ ವಿಸಿಟ್ ಕೊಡಬೇಕು. ಸೊ ಪ್ಲೇಸ್ಟೋರಿಗೆ ಹೋಗ್ತೀರಿ. ಪ್ಲೇಸ್ಟೋರ್ನಲ್ಲಿ ಮೇಲ್ಭಾಗದಲ್ಲಿ Gboard ಅಂತೇಳಿ ಟೈಪ್ ಹೊಡೆದ್ರು ಸಾಕು. ಓಕೆ, Gboard, BOARD, Gboard ಅಂತ ಟೈಪ್ ಹೊಡಿರಿ. ರೈಟ್, Gboard ಅಂತ ಬರುತ್ತೆ ನೋಡಿ. ಎಸ್, Gboard ನಲ್ಲಿ ಇಲ್ಲೇ ನಮಗೆ ಕಾಣಿಸ್ತದೆ, ಏನ್ ಹೇಳಿ, ಇಲ್ಲಿ ಇನ್ಸ್ಟಾಲ್ ಅಂತೇಳಿ ಕಾಣಿಸ್ತದೆ. ಅಲ್ಲಿ ಇನ್ಸ್ಟಾಲ್ ಅಂತ ಕೊಟ್ಟರೆ ಸಾಕು. ಸೊ ನಾ ಟೈಮ್ ಬೀಯಿಂಗ್ ಸ್ವಲ್ಪ ಟೈಮ್ ಉಳಿಸೋಕ್ಕೋಸ್ಕರ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಬಟ್ ಸೆಟ್ಟಿಂಗ್ಸ್ ಅನ್ನ ಮಾಡಿಲ್ಲ. ರೈಟ್, ನೋಡಿ, ಇದು ಆಲ್ರೆಡಿ 1 ಬಿಲಿಯನ್ ಪೀಪಲ್ ಇದನ್ನು ಡೌನ್ಲೋಡ್ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಬಹಳಷ್ಟು ಸಿಂಪಲ್ ಆಗಿದೆ, ನಾವು ಇದನ್ನು ಉಪಯೋಗಿಸ್ಕೊಳ್ಬಹುದು. ಸೊ ಸ್ಟಾರ್ಟಿಂಗ್ ಹೇಗೆ ಅಂತ ಹೇಳಿದ್ರೆ, ಇಲ್ಲೇ ನೀವು ಓಪನ್ ಕೊಡಿ. ಓಕೆ, ಓಪನ್ ಕೊಡಿ. ಓಪನ್ ಕೊಟ್ಟಾಗ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅಂತ ತೋರಿಸ್ತದೆ. ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಇದನ್ನ ಅಲೋ ಕೊಡಬೇಕು. ಈ ಬಟನ್ ನಾನು ಉಪಯೋಗಿಸ್ತೀನಿ ಅಂತೇಳಿ ಅಲೋ ಕೊಡಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಇದರಲ್ಲಿ ಡಿಫಾಲ್ಟ್ ಆಗಿ ನೀವು ಇದನ್ನ ಬಳಸ್ಕೊಳ್ಬೇಕು. ರೈಟ್, ಓಕೆ, ಈ ರೀತಿ 2 ಸ್ಟೆಪ್ಸ್ ಇದಾವೆ. ಅದರಲ್ಲಿ ನೋಡಿ, ನೀವು ಫಸ್ಟ್ ಉಪಯೋಗಿಸ್ತಾ ಇದ್ದಿದ್ದು ಯಾವುದು ಅಂತ ಇಲ್ಲಿ ತೋರಿಸ್ತಾ ಇದೆ ಕೆಳಗಡೆ. ಟಚ್ ಪಾಲ್ ಕಸ್ಟಮ್ ವರ್ಷನ್ ಅಂತೇಳಿ ತೋರಿಸ್ತಾ ಇದೆ. ಕಸ್ಟಮ್ ವರ್ಷನ್ ಅಂದ್ರೆ ಅದರಲ್ಲಿ ಎಲ್ಲ ಆಪ್ಷನ್ಸ್ ಇರಲ್ಲ. ನೀವು ಅದನ್ನು ತೆಗೆದ್ಬಿಟ್ಟು Gboard ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ Gboard ನ ಸೆಲೆಕ್ಟ್ ಮಾಡಿದ್ರೆ ಡನ್ ಅಂತ ಬಂತು. ಓಕೆ, ಸೊ ಇನ್ನು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಇದಾವೆ, ನೀವು ಚೇಂಜ್ ಮಾಡ್ಕೊಳ್ತೀರಿ. ಪ್ರಿಫರೆನ್ಸ್ಗೆ ಹೋಗಿ ನಂಬರ್ ರೋ ಬೇಕಂದ್ರೆ ನಂಬರ್ ರೋ ಆಡ್ ಮಾಡ್ಕೊಳ್ಳಿ. ಸೌಂಡ್ ಬೇಕಂದ್ರೆ ಸೌಂಡ್ ಆನ್ ಮಾಡ್ಕೊಳ್ಳಿ, ಇಲ್ಲ ಆಫ್ ಮಾಡ್ಕೊಳ್ಳಿ. ಸೊ ಇಷ್ಟು ಪ್ರಿಫರೆನ್ಸ್ ಇದೆ. ಇದಾದ್ಮೇಲೆ ನಿಮಗೆ ಸೆಟ್ಟಿಂಗ್ಸ್ ಇದಾವೆ, ಟೆಕ್ಸ್ಟ್ ಕರೆಕ್ಷನ್ ಅಂತೇಳಿ. ಈಗ ನೀವು ನೆಕ್ಸ್ಟ್ ವರ್ಡ್ ಇಂದು ಸಜೆಷನ್ ಆನ್ ಮಾಡಿದ್ರೆ ನೆಕ್ಸ್ಟ್ ವರ್ಡ್ ಯಾವ್ದಂತ ತೋರಿಸ್ತದೆ. ಓಕೆ, ಸಜೆಸ್ಟ್ ಕಾಂಟ್ಯಾಕ್ಟ್ ಬೇಕು ಅಂತ ಹೇಳಿದ್ರೆ ಮಾಡಿ. ದೆನ್ ಆಟೋ ಕರೆಕ್ಷನ್ ಇದೆ, ನೀವು ಕರೆಕ್ಷನ್ ಮಾಡ್ಕೊಳ್ಬಹುದು. ಮತ್ತೆ ಒಂದು ವರ್ಡಿನಿಂದ ಇನ್ನೊಂದು ವರ್ಡಿಗೆ ಸ್ಪೇಸ್, ಪಂಕ್ಚುಯೇಷನ್ ಇದಾವೆ, ಸ್ಪೆಲ್ಲಿಂಗ್ ಇದಾವೆ, ಸ್ಪೆಲ್ಲಿಂಗ್ ಚೆಕ್ ಇದಾವೆ. ಇವನ್ನೆಲ್ಲ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವ್ದು ಬೇಕು ಅದನ್ನ ಆನ್ ಮಾಡ್ಕೊಳ್ಳಿ. ವಾಯ್ಸ್ ಟೈಪಿಂಗ್ ಉಪಯೋಗಿಸೋರು ವಾಯ್ಸ್ ಟೈಪ್ ಅನ್ನ ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿ ವಾಯ್ಸ್ ಟೈಪಿಂಗ್ ಅಂತಿದೆ, ಜಸ್ಟ್ ಮಾತಾಡಿದ್ರೆ ಸಾಕು. ಓಕೆ, ವಾಯ್ಸ್ ಕಂಟ್ರಿ ಇದನ್ನ ಆನ್ ಮಾಡ್ಕೊಳ್ಳಿ. ಐ ಆಮ್ ಇನ್ ಅಂತ. ಓಕೆ, ಅಗ್ರಿ ಅಂತ ಕೊಟ್ಬಿಡಿ. ಓಕೆ, ಅಂದ್ರೆ ನಮ್ಮ ಮಾತನ್ನು ಅದು ತಗೊಳ್ತದೆ. ನಾವು ಮಾತಾಡಿದ್ರೆ ಸಾಕು. ಮತ್ತೆ ನಮಗೆ ಡಿಕ್ಷನರಿಯಲ್ಲಿ ಕೆಲವು ಪದಗಳು ಬರಲ್ಲ ಅಂತ ಹೇಳಿದ್ರೆ ನಾವು ಆಡ್ ಮಾಡ್ಕೊಳ್ಬಹುದು. ಈ ರೀತಿ ಪರ್ಸನಲ್ ಡಿಕ್ಷನರಿ ಕೂಡ ಇದಾವೆ. ರೈಟ್, ಮತ್ತೆ ಇಮೋಜಿ ಸೆಟ್ಟಿಂಗ್ಸ್ ಇದಾವೆ. ಇಮೋಜಿ ಫಾಸ್ಟ್ ಆಕ್ಸಿಸ್ ರೋ ಅಂತಿದೆ, ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಇದೆಲ್ಲ ಜಸ್ಟ್ ಆನ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೀವು ಜಸ್ಟ್ ಕೆಳಗಡೆ ಬನ್ನಿ.
ಈಗ ನೀವು ವಾಟ್ಸಪ್ ಓಪನ್ ಮಾಡಿ, ನಿಮಗೆ ಬೇಕಾಗಿರುವಂತಹ ಪ್ಯಾಡ್ ಇಲ್ಲಿ ಬಂದಿರುತ್ತೆ. ರೈಟ್, ನೋಡಿ. ಎಸ್, ಓಕೆ. ಸೊ ಇಲ್ಲಿ ನಿಮಗೆ ಬೇಕಾದಂತ ಲ್ಯಾಂಗ್ವೇಜ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಏನ್ ಹೇಳಿ, ಈಗ ನೋಡಿ, ಜಸ್ಟ್ ಇಲ್ಲಿ ಸ್ಪೇಸ್ ಬಾರ್ನ ಒತ್ತಿ ಇಟ್ಕೊಳ್ಳಿ. ನಾನೀಗ ಇಲ್ಲಿ ಸೆಲೆಕ್ಟ್ ಮಾಡ್ತಿರೋದು ABC ಟು ಕನ್ನಡ. ಅಂದ್ರೆ ನಾನು ಟೈಪ್ ಹೊಡೆಯೋದು ಇಂಗ್ಲಿಷ್ ಅಲ್ಲಿ, ಅದು ಬರೋದು ಕನ್ನಡದಲ್ಲಿ. ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಓಕೆ, ರೈಟ್. ಓಕೆ, ಫಸ್ಟ್ ಇದ್ದಿದ್ದು ಇದು ಟಚ್ ಪಾಲ್ ಅಂತೇಳಿ, ಅದು ಹಾಗೆ ಇರ್ತದೆ, ಏನು ಮಾಡಕ್ ಬರಲ್ಲ. ಎಸ್, ಸೆಲೆಕ್ಟ್ ಮಾಡಿದೆ. ಸೊ ಇದೇನಾಯ್ತು, ಕನ್ನಡ ಬರ್ತಾ ಇದೆ. ಅಂದ್ರೆ KN ಇಂಗ್ಲಿಷ್ ಅಂತ ಬರ್ತಾ ಇದೆ. ನಾನೀಗ ಕನ್ನಡ ಅಂತೇಳಿ ನೋಡಿ ಏನ್ ಮಾಡ್ತಾ ಇದ್ದೀನಿ, ಇಂಗ್ಲಿಷಲ್ಲಿ ಟೈಪ್ ಹೊಡಿತಾ ಇದ್ದೀನಿ, ಅದು ಕನ್ನಡದಲ್ಲಿ ಬರುತ್ತೆ ಅದು. ಸೊ ನೀವು ಟೈಪ್ ಹೊಡೆದಿದ್ದು ಇಲ್ಲಿ ತೋರಿಸ್ತದೆ. ಫಸ್ಟ್ ಏನ್ ಹೇಳಿ, ಇಲ್ಲಿ ತೋರಿಸ್ತದೆ ನೀವು ಟೈಪ್ ಹೊಡೆದಿದ್ದು. ಇದು ಅದು ಇಂಗ್ಲಿಷ್ ಟು ಕನ್ನಡ, ಅದು ನಿಮ್ಮ ಪ್ಯಾಡ್. ಅಂದ್ರೆ ABC ಟು ಕನ್ನಡ ಅಂತ ABC ಇರುತ್ತೆ, ಅದನ್ನೇನ್ ಮಾಡ್ತದೆ, ಕನ್ನಡಗೆ ಕನ್ವರ್ಟ್ ಮಾಡ್ತದೆ. ಓಕೆ, ಸೊ ಅದು ನಮ್ಮ ಪ್ಯಾಡ್. ನೆಕ್ಸ್ಟ್ ಸಜೆಷನ್ ಕೂಡ ಬರ್ತಾ ಇದೆಯಾ ನೋಡಿ. ಹೌದು, ಇಷ್ಟು ಸಜೆಷನ್ ಬರ್ತಾ ಇದೆ. ಅವಾಗ ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ, ಅದನ್ನು ಉಪಯೋಗಿಸ್ಬಿಟ್ಟು ನೀವೇನ್ ಮಾಡ್ಕೋಬಹುದು, ಸಜೆಷನ್ ತಗೋಬಹುದು. ಆ ವರ್ಡ್ ಅದೇ ರೀತಿ ಸಜೆಷನ್ ನೀವು ತಗೊಳ್ಬಹುದು. ಮತ್ತೆ ಅಲ್ಲೇ ಒತ್ತಬೇಕು, ಅಲ್ಲೇ ಒತ್ತಿದ್ರೆ ಮತ್ತೆ ಇದಕ್ಕೆ ಬರುತ್ತೆ. ಇಲ್ಲೊಂದ್ಸರಿ ಒತ್ತಬಹುದು, ಇದ್ರ ಸೆಟ್ಟಿಂಗ್ಸ್ ಎಲ್ಲ ಕಾಣುತ್ತದೆ. ಮತ್ತೆ ನೀವು ಟ್ರಾನ್ಸ್ಲೇಟ್ ಕೂಡ ಮಾಡಬಹುದು, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ. ತುಂಬಾ ಫೆಸಿಲಿಟಿ ಇದರಲ್ಲಿ ಇದಾವೆ. ಓಕೆ, ಮತ್ತೆ 3 ಡಾಟ್ ಇದೆ, ಇದನ್ನೆಲ್ಲ ಉಪಯೋಗಿಸೋದೆಲ್ಲ ನೀವು ಕಲ್ತಿದ್ದೀರಿ. ರೈಟ್, ಇದನ್ನ ಬೇಕಾದ್ರೆ ಆಚೆ ಈಚೆ ಎಲ್ಲ ಕಸ್ಟಮ್ ಮಾಡಿಬಿಟ್ಟು ನೀವು ಚೇಂಜ್ ಮಾಡಿ ಇಟ್ಕೊಳ್ಬಹುದು. ಅಷ್ಟೆಲ್ಲ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ರೈಟ್, ಓಕೆ. ಸೊ ನಿಮಗೆ ಬರಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಏನ್ ಮಾಡ್ಬೋದು, ಈ ಮೈಕ್ ಆನ್ ಮಾಡ್ಬಿಟ್ಟು ಮಾತಾಡಿದ್ರೆ ಸಾಕು, ಬರ್ತಾ ಹೋಗ್ತದೆ. ಟೈಪ್ ಹೊಡಿಯಕ್ಕೆ ಬರಲೇಬೇಕು ಅಂತೇನಿಲ್ಲ, ನೀಟಾಗಿ ಅದು ಬರ್ತಾ ಹೋಗ್ತದೆ. ಅದೊಂದು ಟೆಕ್ನಿಕ್. ಓಕೆ, ಸೊ ಇಂದ್ರೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.